6-15-24 ಇವ್ರನ್ನ ನಾವು ಶುಕ್ರ ಗ್ರಹ ಅಂತ ಕರಿತೀವಿ. ಶುಕ್ರ ಗ್ರಹಕ್ಕೆ ಶುಕ್ರಾಚಾರ್ಯ ಅಂತಾನು ಕರೀತಾರಲ್ವಾ, ಶುಕ್ರಾಚಾರ್ಯ ಬಂದು ದೈತ್ಯ ಗುರು, ರಾಕ್ಷಸರುಗಳಿಗೆಲ್ಲ ಪಾಠ ಮಾಡ್ತಾರೆ. 3ನೇ ಸಂಖ್ಯೆಯಲ್ಲಿ ಹುಟ್ಟೋರ್ನ ನಾವು ದೇವಗುರು ಅಂತ ಕರಿತೀವಿ. ದೇವಗುರು ಅಂದ್ರೆ ಸಾತ್ವಿಕವಾದಂತವ್ರು, ಬೃಹಸ್ಪತಿ. ರಾಕ್ಷಸ ಗುರು ಇವರು, ಅದರಿಂದ ಇವರು ಗುರುನೇ. ರಾಕ್ಷಸ ಅನ್ನೋದು ದೈತ್ಯ ಪ್ರತಿಭೆ ಅಂತಾರೆ, ನೋಡಿದ್ರ? ಪ್ರತಿಭೆ ದೊಡ್ಡದ, ದೈತ್ಯ ಪ್ರತಿಭೆ ದೊಡ್ಡದ? ದೈತ್ಯ ಪ್ರತಿಭೆ. ಅವಾಗ ನಾವು ದೈತ್ಯ ಅಂದಿದ ತಕ್ಷಣ, ಬರೀ ದೈತ್ಯ ಅಂದಿದ ತಕ್ಷಣ ಅಯ್ಯೋ ಬೈದ್ ಬಿಟ್ರೇನೋ ಅಂತ, ಪ್ರತಿಭೆ ಅಂತ ಪಕ್ಕದಲ್ಲಿ ಹಾಕ್ಬಿಟ್ರೆ ದೊಡ್ಡ ಪ್ರತಿಭೆ. ಆದ್ರಿಂದ ಇವರು ದೈತ್ಯ ಪ್ರತಿಭೆಗಳು. ದೈತ್ಯ ಪ್ರತಿಭೆಗಳು. ಡಾಕ್ಟರ್ ರಾಜ್ಕುಮಾರ್ 24, ಸಚಿನ್ ಪ್ರತಿಭೆನ ದೈತ್ಯ ಪ್ರತಿಭೆ. ಅಜರಾಮರ, ಇವರೆಲ್ಲ ಅಜರಾಮರ. ಇವ್ರು ಏನ್ ಕೆಲಸ ಮಾಡೋರು? ಮೀಸೆ ಬಿಟ್ರು ಅಜರಾಮರ, ಅವ್ರದ್ದೊಂದು ಸ್ಟೈಲ್ ಇರ್ತದೆ. ಗಡ್ಡ ಬಿಟ್ರು ಒಂದಿರ್ತದೆ. ತಲೆ ರಾಜ್ಕುಮಾರ್ ಅವರು ಮೀಸೆ ಪರ್ಟಿಕ್ಯುಲರ್ ಆಗಿ ಮೀಸೆ ಇಡ್ತಿರ್ಲಿಲ್ಲ ರಿಯಲ್ ಆಗಿ. ಎಲ್ಲಾ ಸಿನಿಮಾದಲ್ಲೂ ಮೀಸೆ ಇಡ್ತಾ ಇದ್ರು. ಆ ಮೀಸೆನ ಅಂಟಿಸ್ಕೊಂಡು ಅದನ್ನ ಕಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಇದ್ದ CK ಚಂದ್ರು ಎಲ್ಲ ನನ್ನ ಜೊತೆ ಮಾತಾಡುವಾಗಲ್ಲ, ಕೆಲವೆಲ್ಲ ಹೇಳುವಾಗ ಆತರ ಕೂದಲು ಸ್ವಲ್ಪ ಬಾಳ್ಡೆ ಹೆಂಗ್ ಕ್ಲೀನ್ ಆಗಿ ಅದನ್ನು ಕೂಡ ಒಂದು 4 ಕೂದಲು ಹಿಂಗ್ ತೆಗ್ದು ಬಾಚಿರೋರು. ನಿಜ ತಾನೆ? ಬಿಗ್ ಕೆಲವ್ದ್ರಲ್ಲಿ ಹಾಕಿದ್ರು ಕೂಡ ಕೆಲವ್ದು ಮಾತ್ರ ಹಂಗೆ ಕೂದಲು ಇಲ್ಲಿಂದ ತೆಗ್ದು ಕ್ಲೀನ್ ಆಗಿ ಹಂಗೆ ಬಾಚಿ ಹಿಂಗ್ ಇಟ್ಟಿರೋರು. ಡ್ರೆಸ್ ಅಷ್ಟೇ, ನೀವು ಸಿಂಪಲ್ ಪಂಚೆ ಕಟ್ಟಿದ್ರು ಎದ್ ಕಾಣ್ಬೇಕು, ಆತರನೇ ಇರ್ತದ ಅವ್ರು ಡ್ರೆಸ್ ಕೋಡ್. ಅದರಿಂದ 6-15-24 ಹುಟ್ಟಿರೋರ್ನ 64 ಕಲೆಗಳಿಗೂ ಅಧಿಪತಿ ಅಂತ ಕರಿತೀವಿ. ಶುಕ್ರ ಗ್ರಹ ಒಂದ್ ಕಲೆ ಕಲ್ತ್ರನೆ ಆಟ ಆಡ್ಬಿಡ್ಬೋದು ಪ್ರಪಂಚದಲ್ಲಿ, ಅಲ್ವಾ? ನಿಜಾನೇ. ಬರೀ ಆಡೋದೊಂದು ಗೊತ್ತಿತ್ತು SP ಬಾಲಸುಬ್ರಹ್ಮಣ್ಯರಿಗೆ, ಏನೇನ್ ಮಾಡಿಲ್ಲ ಅವರು. 64 ಕಲೆನೂ ಇವ್ರಿಗೆ ಗೊತ್ತು ಅನ್ನೋದ್ರಿಂದ ಈ ಸಂಖ್ಯೆಯಲ್ಲಿ ಹುಟ್ಟೋರ್ನ ಯಾವ್ಯಾವ ಕಲೆಯಲ್ಲಿ ಇವ್ರು ಇರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಇವ್ರಿಗೂ ಅಷ್ಟೊಂದು ಕಲೆಗಳು ಒಳಗಿರುತ್ತೆ. ಆಮೇಲೆ ದುಡ್ಡಿಗೆ ಅಂತ ಹೇಳ್ತಕ್ಕಂಥದ್ದೇ ಈ ಗ್ರಹವನ್ನ. ಶುಕ್ರ ಅಂದ್ರೆ ಹಂಗೆ ತಾನೆ. ಇವಾಗ ಕೆಲವ್ರು ಏನ್ ಹೇಳ್ತಾರೆ, ನಿನಗೇನಪ್ಪ ಶುಕ್ರದೇಶ ಅಂತಾರೆ. ಆಡು ಭಾಷೆಯಲ್ಲಿ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ನಮ್ಮಲ್ಲಿ. ಅದರಿಂದ 6-15-24ನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗೆ ಇವಾಗ ಕೆಲವ್ರು ಎಲ್ಲರೂ ಹೇಳ್ತಾರೆ ಸೇಯಿಂಗ್ ಏನಂದ್ರೆ, ಬಡವನಾಗಿ ಹುಟ್ಟೋದ್ ತಪ್ಪಲ್ಲ ಗುರು, ಸಾಯೋವಾಗ ಬಡವನಾಗಿರ್ತೀಯಲ್ಲ ಅದು ತಪ್ಪು. ಅದರಿಂದ ಬಡವನಾಗಿ ಹುಟ್ಟಿದ್ರು ತಪ್ಪಿಲ್ಲ, ಸಾಯೋದ್ರೊಳಗಡೆ ಸಾವುಕಾರನಾಗಿ ಪ್ರೂವ್ ಮಾಡ್ಬಿಟ್ಟು ಹೋಗು ಅಂತಾರಲ್ಲ. ಇವ್ರು ಪ್ರೂವ್ ಮಾಡೋದೇ ಬೇಕಾಗಿಲ್ಲ, ಬಡವರಾಗೇ ಹುಟ್ಟಿರ್ತಾರೆ. ಸಾಯೋದ್ರಲ್ಲಿ ಏನು, ಬದುಕೋ ಟೈಮಲ್ಲೇ ಸುಪ್ರೀಂ ಸಾವುಕಾರ ಆಗ್ಬಿಡ್ತಾರೆ ಇವರು. 6ನೇ ತಾರೀಕು ಹುಟ್ಟಿರೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು. 24ನೇ ತಾರೀಕು ಹುಟ್ಟಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಏನ್ ದುಡ್ಡಿತ್ತು ಅವ್ರ ಹತ್ರ? ಏನು ದುಡ್ಡಿಲ್ಲ. ಓಕೆ, ಎಂತ ಜಾಗದಲ್ಲಿ ಇದ್ದಿದ್ದು? ಸದಾಶಿವ ನಗರದಲ್ಲಿ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಕರೆಕ್ಟ್ ಮನೆ ಅಲ್ವಾ? ಸದಾಶಿವ ನಗರ ಆ ಕಾಲದಲ್ಲಿ, ಈ ಕಾಲದಲ್ಲಿ ಹೆಂಗೆ, ಆ ಕಾಲದಲ್ಲೇನೆ ಅದು ಗುರುಜಿ. ಈಗ್ಲೂನು ಆ ಮೇಕ್ರಿ ಸರ್ಕಲ್ ಕಡೆ ಹೋದ್ರೆ ಆ ರೋಡ್ ಹೋಗೋದು ದಾಟೆ ಹೋಗೋದು, ಪುನೀತ್ ಸರ್ ಮನೆ ದಾಟೆ ಹೋಗೋದು. ಆತರ ಆ ಸಾವುಕಾರರಾಗಿ ಹಾಗೆ ಆಗ್ತಾರೆ. ಆಮೇಲೆ ಶ್ರೀಮಂತರ ಹಾಗೆ ಆಗ್ತಾರೆ. ದೊಡ್ಡ ದೊಡ್ಡ ಅರಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರೆಲ್ಲ ಇವರೇ. ದೊಡ್ಡ ದೊಡ್ಡ ಮನೆಯಲ್ಲಿ, ಅರಮನೆಯಲ್ಲಿ ವಾಸ ಮಾಡೋರು. 15ನೇ ತಾರೀಕು ಕೊಟ್ಟದ್ದು APJ ಅಬ್ದುಲ್ ಕಲಾಂ. 600 ಕೊಠಡಿಗಳಿರ್ತಕ್ಕಂಥ ಮನೆಯಲ್ಲಿ ಇದ್ದಂಥವ್ರು. ಯಾರು? ಧೀರುಭಾಯಿ ಅಂಬಾನಿನೂ ಇರಕ್ಕಾಗಿ, ಯಾವ ಅಂಬಾನಿ ಅದಾನಿ ಕೂಡ ಈ ಪ್ರಪಂಚದಲ್ಲೇ ಇರಕ್ಕಾಗಲ್ಲ. ಅಷ್ಟು ದೊಡ್ಡ ಮನೆ ಎಲ್ಲಿದೆ ಸರ್? ರಾಷ್ಟ್ರಪತಿ ಆಗೋದು ಬಿಟ್ರೆ ಕಟ್ಟಕ್ಕಾಗತ್ತಾ? ಆಗಲ್ಲ. ಬಾಡಿಗೆಗಾದ್ರೂ ತಗೊಳಕ್ಕಾಗತ್ತಾ? ಚಾನ್ಸೇ ಇಲ್ಲ. ಆಗ ಅವ್ರು ಸಿಂಪಲ್ ಆಗಿರ್ಬೋದು, ಒಂದೇ ಸೂಟ್ ಕೇಸ್ ಇರ್ಬೋದು. ಸರ್ ರಾಷ್ಟ್ರಪತಿಗೆ ಬರ್ತಾರಲ್ಲ, ಶೂ ಬಿಚ್ಚಕ್ಕೆ ಅಂತ ಒಬ್ಬ ಬರ್ತಾನಂತೆ ಸರ್, ಮನೆಗೆ ಬಂದಾದ್ಮೇಲೆ. ಅದ್ ಕೆಲ್ಸನೇ ಅಷ್ಟೇ, ಒಂದು ಶೂ ಬಿಚ್ಚೋದು, ಎತ್ತಿಡೋದು. ಇವ್ರು ಹೋಗೋಕ್ ಶೂ ಹಾಕೋದು. ನಾವು ನೋಡ್ಕೊಂಡ್ ಬರ್ಬೋದಿಲ್ಲ ಅಲ್ಲ, ಹೆವಿ ಪ್ರೋಟೋಕಾಲ್ಸ್. ಇವ್ರು ಫಸ್ಟ್ ಬಂದಿದ ತಕ್ಷಣ ಶೂ ಬಿಚ್ಚಕ್ ಬಂದಂತೆ. ಸರ್ ನನ್ ಕೆಲ್ಸನೇ ಇದು ಅಂತ. ಫಸ್ಟ್ ಕಳ್ಸ ಇವನ್ನ, ಶೂ ಬಿಚ್ಚದ ನೋ ಅಂತ. ಅವನು ಹತ್ಕೊಂಡ್ ಕೂತ್ಕೊಂಡ್ಬಿಟ್ಟಂತೆ. ಸರ್ ಕೆಲ್ಸದಿಂದ ತೆಗೆದ್ಬಿಟ್ರಲ್ಲ ಸರ್ ಬಂದ ತಕ್ಷಣ ನನ್ನ ಅಂತ. ನಿಜ ಹೇಳಿ ಇದೇನೋ ಕೆಲಸ? ಹೌದು ಸರ್, ಇದೇ ಕೆಲಸ ನಂದು, ಇದಕ್ಕೆ ಸಂಬಳ ಕೊಡ್ತಾರೆ ಸರ್ ಸರ್ಕಾರ ನನಗೆ, ಶೂ ಬಿಚ್ಚಕ್ಕೆ. ಎಸ್, ಗೊತ್ತಿರಲಿಲ್ಲ ಇದು ರಿಯಲಿ ಆನ್ ರೆಕಾರ್ಡ್ ಅಪ್ಪ ಇದು. ಸಿವಿಲ್ ಎಲ್ಲ ಹೆಂಗ್ ಬರ್ಕೊಂತಾರೆ ಅಲ್ಲ ಗುರುಜಿ. ಆಮೇಲೆ ಇದು ಇರ್ಬೋದು. ಆಮೇಲೆ ಅಲ್ಲಿ ಪಕ್ಕದವರೆಲ್ಲ ಕೇಳ್ದಂತೆ, ಗುರುಜಿ ಸರ್ ಹಿಂಗಂದ್ರೆ ಈಚೆ ಕಡೆ ಗಾರ್ಡನ್ ಅಲ್ಲಿ ಒಂದು ಕೆಲಸ ಯಾವ್ದಾರ ನೋಡು, ಅವ್ನಿಗೆ ಗಿಡಕ್ಕೆ ಹಾಕದ್ ಕೊಡು, ಇದು ನಾನು ಬಿಚ್ಕೊಂತೀನಿ ಅಂತ. ಅವ್ರು ಹೋಗೋವಾಗ ಸೂಟ್ ಕೇಸ್ ತಗೊಂಡ್ ಬಂದ್ರಂತೆ. ಸೂಟ್ ಕೇಸ್ ನಲ್ಲಿ ಇಟ್ಬಿಟ್ಟು ಇವ್ನು ಕರೆದ್ರಂತೆ. ಫಸ್ಟ್ ಡೇ ಹೋದಾಗ ಶೂ ಬಿಚ್ಚದವನ್ನ ಆ ಗಾರ್ಡನ್ ಮಾಡ್ದಲ್ಲ, ನೀರ್ ತಗೊಂಡ್ ಹಾಕೋ ಸೂಟ್ ಕೇಸ್ ಮೇಲೆ ಚಿಮ್ಕ್ಸು ಅಂತ. ಸರ್ ಸೂಟ್ ಕೇಸ್ ಮೇಲೆ ನೀರ್ ಚಿಮ್ಕ್ಸಿ ಅಂತ ಹೇಳ್ತಾ ಇದಾರೆ. ಯಾಕೆ ಅಂದ್ರೆ ರಾಷ್ಟ್ರಪತಿ ಭವನದಿಂದ ಒಂದು ಧೂಳು ಕೂಡ ಅವ್ರು ತಗೊಂಡೋಗಿಲ್ಲ ಅಂತ ಆಗ್ಬೇಕು ಕಣ. ಸೂಟ್ ಕೇಸ್ ಮೇಲೆ ಧೂಳು ಇರಬಾರ್ದು ಕಣ, ನೀರ್ ಹಾಕೋ. ನೈಸ್. ನೋಡ್ರಿ 15ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅದೇ ತರ ಸಿಂಪಲ್.
ಬಟ್ ಅದಿದೆ, ಆ ರಿಚ್ನೆಸ್ ಅವ್ರಿಗೆ ಇರ್ತದೆ, ಒಳಗಡೆ ಆ ರಿಚ್ನೆಸ್ ಇರ್ತದೆ, ಆ ನೇಮ್ ಫೇಮ್ ಇರ್ತದೆ. ನನಗೇನ್ರಿ ಡಾಕ್ಟರ್ ಕೊಟ್ಟಿದ್ರಿ ನೀವು, ನಾನು ಹಸು ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಬಂದವನು, ನನ್ನನ್ನು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅಂತೀರಿ ಅಲ್ವಾ? ಕರೆಕ್ಟ್. ಆ ಸಿಂಪ್ಲಿಸಿಟಿ ಇವರಲ್ಲಿ ಇತ್ತಂದ್ರೆ ಹಂಗೆ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ, ಬರ್ತಾ ಇರ್ತದೆ ಆ ಥರ ಸೂಟ್ ಕೇಸ್ ಮೇಲೆ. ಅದೇ ಅವನ ಕೈಯಲ್ಲಿ ಯಾರು ಶೂ ಬಿಚ್ಚೋನ್ ಕೈಲ ಗಾರ್ಡನ್ ಮಾಡಿದ್ರು ಅವ್ರ ಹತ್ರ ನೀರು ಹಾಕ್ಸ್ಕೊಂಡು ಆ 2 ಸೂಟ್ ಕೇಸ್ ಇಟ್ಕೊಂಡು ಬಂದಂಥವ್ರು. ಆದ್ರೆ 600 ಕೊಠಡಿ ಪೇಪರ್ ಹಾಕ್ತಾ ಇದ್ದಕ್ಕೂ ಆಗ್ತಿರ್ಲಿಲ್ಲ. ಅವ್ರು ಪೇಪರ್ ಹಾಕೊಂಡು ಬದುಕಿದವರು, ಪೇಪರ್ ಹಾಕೊಂಡು ಬಂದು ಓದ್ದವರು ಸಣ್ಣ ವಯಸ್ಸಲ್ಲಿ. ಸೊ ಅಣ್ಣ ತಮ್ಮ ಕಷ್ಟದಲ್ಲಿದ್ರು ಕೂಡ ಒಬ್ಬರನ್ನು ಕೂಡ ನಮ್ಮ ಮನೆ ಒಳಗೆ ಸೇರಿಸ್ತವ್ರಲ್ಲ. 600 ಕೊಠಡಿ. ಇದೇ ನೀವು ಪ್ರತಿಭಾ ಪಾಟೀಲ್ ಅಂತ ಹೇಳಿದ್ರಲ್ಲ, ಅವ್ರು 1ನೇ ನಂಬರಲ್ಲಿ ಹುಟ್ಟಿದ್ದ ಎಮ್ಮ. ಆ ಎಮ್ಮಂದು ಮೇಕಪ್ ಎಕ್ಸ್ಪೆನ್ಸು ಕೆಲವು ಲಕ್ಷದಲ್ಲಿತ್ತು. ಕಾಂಟ್ರಾವರ್ಸಿಯಲ್ ಲೇಡಿ ಪ್ರೆಸಿಡೆಂಟ್, ನ್ಯಾಷನಲ್ ಲೆವೆಲ್ ಟಿ ಪ್ಲೇಯರ್ ಅಂತ ಬ್ರೋ ಪ್ರತಿಭಾ ಪಟೇಲ್. ಆ ಅಮ್ಮ ಆ ವಯಸ್ಸಲ್ಲಿ ಆ ಮೇಕಪ್ ಅಂದ್ರೆ ಇನ್ನೇನಾರು ಹೌದು, ಫಾರಿನ್ ಟ್ರಿಪ್ಸ್ ಅದು ತುಂಬಾ ಇದಾಗಿತ್ತು. ಫಾರಿನ್ ಟ್ರಿಪ್ ಪರವಾಗಿಲ್ಲ ಬಿಡಿ, ಮೇಕಪ್ ಅವ್ರ ಕಾಸ್ಟ್ಯೂಮ್ದು ಅದ್ರದ್ದು ಅದಕ್ಕೆ ಟ್ಯಾಕ್ಸ್ ಪೇಯರ್ಸ್ ಮನಿ ಆ ತರ. ಬಿನ್ ಲಾಡೆನ್ ಒಂದು ನಂಬರ್. ಹೌದು, ಎಲ್ಲದರಲ್ಲೇ ಅವ್ರು ನಂಬರ್ 1. ಫ್ರಾಡ್ ಮಾಡಿದ್ರು ನಂಬರ್ 1. ನಂಬರ್ 1 ಅಲ್ಲೇ ಇರ್ತಾರೆ ಅವರು. 1ನೇ ನಂಬರಲ್ಲಿ ಯಾವತ್ತು 1ನೇ ನಂಬರ್. ಐಶ್ವರ್ಯ ರೈ ಅಂದ್ರೆ 1ನೇ ನಂಬರು ಸುಂದರಿ. ಟ್ರಂಪ್ ಯಾವ್ದು ಗುರುಜಿ ಬರ್ಡೇ? ಟ್ರಂಪ್ 5ನೇ ನಂಬರ್ ಅಪ್ಪ ಸ್ವಾಮಿ. ಈವಿಲ್ ಜೀನಿಯಸ್ ಬಿಸ್ನೆಸ್. ನಾನು ಹೇಳಿದ್ನಲ್ಲ, ಬಿಸ್ನೆಸ್ ಅಂತ ಮಾಡಿದ್ರೆ ಹಿಂಗೆ ಅಂತ. ಈವಿಲ್ ಜೀನಿಯಸ್ 14ನೇ ತಾರೀಕೆ ಟ್ರಂಪ್. ಸರಿ, 6 ಅಲ್ಲಿ ಸಚಿನ್ ತೆಂಡೂಲ್ಕರ್, ಆಮೇಲೆ AR ರೆಹಮಾನ್ 6, AR ರೆಹಮಾನ್ 6. ಆದ್ರೆ ಫುಲ್ ನೆಕ್ಸ್ಟ್ ಲೆವೆಲ್. AR ರೆಹಮಾನ್ ಅಲ್ಲ, ತುಂಬಾ ಜಸ್ಟ್ ಅವ್ರ ತಂದೆ ಇಳೆಯರಾಜ ಅವ್ರ ಜೊತೆ ಕೆಲಸ ಮಾಡ್ತಿದ್ರು. ಇವ್ರು ಒಂದು ಜಸ್ಟ್ ಕೀಬೋರ್ಡ್ ಪ್ಲೇಯರ್ ಅಲ್ವಾ. ಬಂದ್ರು. ಆಮೇಲೆ ಅವ್ರಿಗೆ ಸ್ವಲ್ಪ ಏನೋ ಇಂಟ್ರೆಸ್ಟ್ ಉಳಿಯಿತು. ದಿಲೀಪ್ ಕುಮಾರ್ ಅಂತಿದ್ದು ಅವ್ರ ಹೆಸರು. ಕನ್ವರ್ಟ್ ಆಗಿದ್ದಕ್ಕೆ AR ರೆಹಮಾನ್ ಆಯ್ತು. ಮುಸ್ಲಿಂ ಕನ್ವರ್ಟ್ ಆದ್ಮೇಲೆ AR ರೆಹಮಾನ್ ಆಯ್ತು. ನೋಡಿ, ನೇಮ್ ಚೇಂಜ್. ಬರೀ ಮುತ್ತುರಾಜು ಅಂತಿತ್ತು. ಅವ್ರ ಮನೆ ದೇವರು ಮುತ್ತುರಾಜ ಆಂಜನೇಯ. ಮುತ್ತುರಾಜು. ಆ ಮುತ್ತುರಾಜನ್ನೇ ಮನೆ ದೇವ್ರ ಹೆಸರನ್ನೇ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ರಾಜ್ಕುಮಾರ್ ಅಂತ ಮಾಡ್ಕೊಂಡ್ರು. ಇವತ್ತು ಎಷ್ಟು ಜನ ಸೆಂಟಿಮೆಂಟ್ ಅಂತಾರಲ್ಲ, ಸಾರ್ ಮನೆ ದೇವ್ರ ಹೆಸರು ಸುಮ್ಮನೆ ಅಂತ. ಗೆಲ್ಬೇಕು ಅಷ್ಟೇ ಅಲ್ವಾ. ರಾಜ್ಕುಮಾರ್ ಅವರ ಸ್ಟೈಲಿಶ್ಗೆ ಮುತ್ತುರಾಜು ಅಂತ ಎಲ್ಲಿಂದ ಟೇಕ್ ಆಫ್ ಆಗುತ್ತೆ ಅಂತ ಇಟ್ರು. ಆ ಕಾಲದಲ್ಲಿ ರಾಜು ಜಾಸ್ತಿ ಓಡ್ತಾ ಇತ್ತು ನಾರ್ತ್ ಅಲ್ಲಿ. ರಾಜ್ ಕಪೂರ್, ರಾಜೇಂದ್ರ ಇದ್ರು. ರಾಜ್ಕುಮಾರ್ ಅಲ್ಲಿದ್ರು. ಇದ್ರಲ್ಲ ಇದ್ರು, ಹೋಗ್ಬಿಟ್ರು. ಸಣ್ಣಕ್ಕಿದ್ರು ಒಬ್ರು, ಅವ್ರ ಹೆಸರು. ಆಮೇಲೆ ರಾಜ್ಕುಮಾರ್ ಅಂತ ಮಾಡಿದ್ರು. ಸೂಪರ್ ಆಗಿ ಬಂದ್ರು. ಆಮೇಲೆ 6ನೇ ನಂಬರಲ್ಲಿ ಎಷ್ಟು ಜನ ಹೇಳ್ಬೋದು, ಒಬ್ಬ ಭಗವಂತ, ತುಂಬಾ ಜನ ಹೇಳ್ಬೋದು. ಸೊ ಒಳ್ಳೊಳ್ಳೆ ಆಕ್ಟರ್ಸು, ಒಳ್ಳೊಳ್ಳೆ ಒರೇಟರ್ಸು, ಒಳ್ಳೊಳ್ಳೆ ಸ್ಕಾಲರ್ಸು. ಈ 64 ಇವರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್. ಇವ್ರಿಗೆ ಏನಂದ್ರೆ, ಇವ್ರಿಗೆ ಒಳ್ಳೆ ಗುಣ ಏನಂದ್ರೆ ಕೈ ಗುಣ ಅಂತಾರೆ ನೋಡಿ. ಇವ್ರಿಗೆ ಯಾರಿಗಾದ್ರು ಒಂದು ದುಡ್ಡು ಕೊಟ್ರೆ ಅವ್ನು ಓಹೋ ಅಂತ ಚೆನ್ನಾಗಾಗ್ತಾನೆ. ಒಂದು ಔಷಧಿ ತೆಗೆದು ಕೊಟ್ಟರು ಓಹೋ ಅಂತಿರ್ತಾರೆ. ಯಾಕಂದ್ರೆ ಶುಕ್ರಾಚಾರ್ಯ ಅವ್ರಿಗೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂತ ಗೊತ್ತಾ? ಏನಕ್ಕೆ ಶುಕ್ರಾಚಾರ್ಯನ ಅಷ್ಟೊಂದು ಹೊಗಳ್ತಾರೆ ಅಂದ್ರೆ, ಯಾರನ್ನು ಬದುಕ್ಸಕ್ಕಾಗಲ್ಲ ಅನ್ನೋರ್ನೆಲ್ಲ ಇವ್ರು ತಗೊಂಬರೋ ಸಂಜೀವಿನಿ ಅಂತ ಕರೆಯೋದು. ಸಂಜೀವಿನಿ ವಿದ್ಯೆ ಅಂದ್ರೆ ಲಕ್ಷ್ಮಣ ಕೆಳಗೆ ಬಿದ್ದಾಗ ಸಂಜೀವಿನಿ ತರ್ತಾರಲ್ಲ, ಆ ತರ ಸಂಜೀವಿನಿ ಇವ್ರಿಗೆ ಗೊತ್ತಿರುತ್ತೆ. ಯಾರಿಗೆ? ಶುಕ್ರಾಚಾರ್ಯನ್ಗೆ. ಅದಕ್ಕೆ ರಾಕ್ಷಸರು ಯಾವಾಗ ನೋಡು ತಪಸ್ಸು ಕುತ್ಕೊಳ್ಳೋದು, ವರ ತಗೊಳ್ಳೋದು, ಮತ್ತೆ ದೇವ್ರು ನೋಡಕ್ ಹೋಗೋದು. ಆದ್ರಿಂದ ಇವ್ರ ಹತ್ರ ಹುಷಾರಾಗೇ ಇರ್ಬೇಕು. ಇಲ್ಲ ಅಂದ್ರೆ ತಪಸ್ ಮಾಡಿ ವರ ತಗೊಂಡು ನಮ್ಮನ್ನೇ ಒಡೆದ್ ಬಿಸಾಕ್ಬಿಡ್ತಾರೆ. ಆ ತರ ಇವ್ರಿಗೆ ಆ ಸಂಜೀವಿನಿ ವಿದ್ಯೆ ಗೊತ್ತು. ಅದರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಅಮಾನುಷ ವಿದ್ಯೆಗಳು ಅಂತಾರಲ್ಲ, ಅದನ್ನ ಕಲ್ತಿರ್ತಾರೆ. ಅಮಾನುಷ ವಿದ್ಯೆಗಳು ಸರ್, ಅಮಾನುಷ ವಿದ್ಯೆಗಳು ಅಂತೀವಲ್ಲ, ಅದು ಬದುಕಿಸೋದಕ್ಕೆ ಆಗತ್ತೆ, ಒಳ್ಳೊಳ್ಳೆದಕ್ಕೆ ಮಾಡ್ಬೋದಲ್ಲ. ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್. ಸರ್ಜರಿ ಅಂದ್ರೆ ಕೊಯ್ಯದೆ. ಅದಕ್ಕೋಸ್ಕರ ಸರ್ಜರಿ ಮಾಡ್ತಕ್ಕಂಥ ಇದನ್ನ ಇಟ್ಕೊಂಡು ಸಾಯಿಸೋದ್ರ ಬದಲು ಸರ್ಜರಿ ಮಾಡಿ ಉಳಿಸ್ಬೇಕು ತಾನೆ ಆ ಇನ್ಸ್ಟ್ರೂಮೆಂಟ್ಸ್. ಇವರೆಲ್ಲ ಸರ್ಜಿಕಲ್ ಸ್ಟ್ರೈಕ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವರೆಲ್ಲ. ಡಾಕ್ಟರ್ಗಳು, ಒಳ್ಳೆ ಡಾಕ್ಟರ್ಗಳು.